ಕೃಷ್ಣ ಕೃಷ್ಣ, ಕಷ್ಟವಯ್ಯ ನಿನ್ನ ಸಹವಾಸ. ಇಲ್ಲದ ದೋಷ ಆರೋಪವನ್ನು ಬಲಭದ್ರ ದೇವನ ಮೇಲೆ ತಂದೊಡ್ಡಿ ಆತನನ್ನು ಸ್ಥಳಭೃಷ್ಟನಾಗಿ ಮಾಡಿದೆ. ಇನ್ನು ನಿನ್ನನ್ನೇ ನಂಬಿಕೊಂಡಿರೋ ನಮ್ಮಗಳಿಗೆ ಪರಮಾತ್ಮ. ಸಾರ್ಥಕಿ, ನೀನು ಚಿಂತಿಸಬೇಡ. ಅಗ್ರಜನ ಹಲಾಯುಧವನ್ನು ಹಿಡಿದು ಉಭಯಸ್ಥರನ್ನು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ರೀತಿ ಉಪಾಯವನ್ನು ಮಾಡಿದನು. ಚಿಂತಿಸಬೇಡ, ನಡೆ ಹಸ್ತಿನಾವತಿಗೆ ಹೋಗಿ ದುರ್ಯೋಧನ ಆದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ.
ಜನಾರ್ದನ, ಈ ಪ್ರಪಂಚದಲ್ಲಿ ಒಬ್ಬ ಪತಿಯನ್ನು ಪಡೆದಿರುವ ಸ್ತ್ರೀಯು ಅದೆಷ್ಟೋ ಸುಖದಿಂದಿರುವಳು. ಆದ್ರೆ 5 ಜನ ಗಂಡಂದಿರನ್ನು ಪಡೆದಿದ್ದರೂ ಈ ದ್ರೌಪದಿಯ ಕಷ್ಟವನ್ನು ಪರಿಹರಿಸುವವರು ಯಾರೂ ಇಲ್ಲವಲ್ಲ ದೇವ. ಪಾಂಚಾಲಿ ಕಳೆದು ಹೋದ ದುಃಖದ ದಿನಗಳನ್ನು ಹಾಗಲ್ಲಿರುಳು ನೆನೆ ನಿಂತ ನೀನೇಕೆ ಚಿಂತಿಸುವೆ? ಶಾಂತಳಾಗು ಪ್ರಿಯೆ, ಶಾಂತಳಾಗು. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಪದ ಕುಡಿಕೆ ತೆಸೆದು ಅಡ್ಡಗಟ್ಟಿ ಬಂದವರಿಗೆ ಬಗೆದು ಅಯಾದಿರುಂಟ ಬಂದವನು ಬಿಡುವುದಿಲ್ಲ. ಪಡ ಕುರುಕುಂಬ ಕಡಿದಿರಲೆಂದು ಪರಬಿಯಲು ಪಡ ಕುರುಕುಂಬ ಕಡಿದಿರಲೆಂದು ಬುಡವಹಿಸುವನು ಪಡವಿಯಳು ಬುಡವಹಿಸುವನು ಪಡವಿಯಳು ಬುಡವಹಿಸುವನು ಪಡವಿಯಳು. ಕಡಲ ಮಾಡಲ್ಲ ಕಡಲು ಸಡಗರು ಎನ್ನುವುದಿಲ್ಲ ಬೆನ್ನು ಬಿದ ಬಿದತಿ ಮಾಡಲ್ಲ ಕಡಲು ಸಡಗರು ಮದಾಂತ ಕುರುಕುಲ ಬಿದ್ದಾರಿದೆ ಪಡ ಮದಾಂತ ಕುರುಕುಲ ಬಿದ್ದಾರಿದೆ ಪಡ ಕುರುಕುಲವ ಕಡಿದಿಡಲೆ ಬುಡವಹಿಸುವನು ಪಡವಿಯಳು ಬುಡವಹಿಸುವನು ಪಡವಿಯಳು ಬುಡವಹಿಸುವನು ಪಡವಿಯಳು. ನಿನ್ನ ಚಿತ್ತಕ್ಕೆಂದು ತುಚ್ಚತಿಲ್ಲವೇನಂದ ವಿಷಪ್ರಾಶಾಣ ಸರ್ಪಬಂಧ ಲಾಕ್ಷಾಗೃಹದಾನ ಕಪಟ ದೂತ್ಯ ಅವೆಲ್ಲಕ್ಕೂ ಮಿಗಿಲಾಗಿ ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನಾನು ನಿರೋಪಿಯ ವಸ್ತಾಪೂರ್ಣ ಅವರಂತ ಬಲಾಢ್ಯರೇ ಆಗಿದ್ದರೆ ಕೋಟ್ಯಾಧಿಕರು ಬಂದರು ಸಾಟಿ ಇಲ್ಲದೆ ಕುರು ರಕ್ತಪಾತವನ್ನು ನಡೆಸಿದೆ. ದುರ್ಳ ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿರಲು ಬಿಡುವನೆ. ದುರ್ಳ ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿರಲು ಬಿಡುವನೆ. ಕಣದಲ್ಲವರ ರಕ್ತಪಾನ ಮಾಡದಿರುವನೆ. ರಣದಲ್ಲವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವ ಆದಗಿ ಮೆಟ್ಟಿಕೊಳ್ಳುವ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಪಾದದಿ ಮೆಟ್ಟಿಕೊಳ್ಳುವೆ. ಧರ್ಮದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ ಗದೆಯ ಸುಟ್ಟಿಕೊಳ್ಳುವೆ. ಧರ್ಮದಿ ತೊಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ ಗದೆಯ ಸುಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸಲು ದಾರಿಯಲ್ಲಿರಲು ಬಿಡುವೆ. ರಣದಲ್ಲವರ ರಕ್ತಪಾನ ಮಾಡದಿರುವೆ. ರಣದಲ್ಲವರ ರಕ್ತಪಾನ ಮಾಡದಿರುವೆ. ಭೀಮಸೇನ, ಶಾಂತನಾಗು ಸದಾ, ಶಾಂತನಾಗು. ಪರಮಾತ್ಮ ಕೃಷ್ಣ ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ಇದು ನಿನ್ನ ಲೀಲೆ ದೇವ ಭುವನೈಕ್ಯ ಶ್ರೀನಿ ಗೋಪಾಲ. ದೇವ ಇದು ನಿನ್ನ ಲೀಲೆ.
ಕುಮಾರ ನವನಿತ ಚೋರ ನಂದ ಕುಮಾರ ನವನಿತ ಚೋರ ಒಂದೇ ಸೋರ ನರ ನವ ಮುರಳೀಧರ ಒಂದೇ ಸೋರ ನರ ನವ ಮುರಳೀಧರ ರಾಧಾ ರಮಣ ಕೃಷ್ಣ 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 ರಾಧಾ ರಮಣ ವಿಮಲ ಭರಣ ರಾಧಾ ರಮಣ ವಿಮಲ ಭರಣ ಅಮರ ಜನಾರ್ದನ ಶ್ರೀ ಗೋಪಾಲ ಅಮರ ಜನಾರ್ದನ ಶ್ರೀ ಗೋಪಾಲ ದೇವ ಇದು ನಿನ್ನ ಲೀಲೆ ದೇವ ಭುವನೈಕ್ಯ ಸೇನೆ ಗೋಪಾಲ ದೇವ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಪರಮಾತ್ಮ ಪಾಂಡವ ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಅಣ್ಣ ನಮಸ್ಕರಿಸುವೆ. ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ಪರಮಾತ್ಮ ನೀನು ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದೆಯಾ? ದೇವದೇವ ನೀನು ನಮ್ಮಗಳ ಮೇಲಿಟ್ಟಿರೋ ಪ್ರೀತಿಯು ಅಪಾರವಾದದ್ದು, ಅನನ್ಯವಾದದ್ದು ಪರಮಾತ್ಮ. ಸೋದರಿ ಧರ್ಮನಂದನ, ಪರಮಾತ್ಮ ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಣಯವನ್ನು ಕೈಗೊಂಡಿರಿ? ಪರಮಾತ್ಮ ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಅಪಾರವಾದ ಪ್ರಜಾಕೋಟೆಯನ್ನು ಬಂಧು ಬಾಂಧವರನ್ನು ಹಿದ್ದವೆಂಬ ಹೆಮ್ಮಾರಿ ಬಾಯಿಗೆ ತುತ್ತಾಯಿಸಿ ಕಲುಷಿತವಾದ ಭರತ ಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನ್ನಲ್ಲನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದವರ ಎದುರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಗಳನ್ನು ಯಕ್ಷಿಸಿ ಸಹಿಪೆನೆ ದಿಟದಿ ತೆರಳು ಸಂದಿಗೆ ನೀ ಆಪತ್ತೊಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕೃಷ್ಣ ಕರವ ಮೊಗೆದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಕರವ ಮೊಗೆದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಕರವ
ಮುಗಿವೆ ಶ್ರೀಹರಿ ನೀ ದಯಾ ತೋರಿ ಕಾಪಾಡ್ ಕರುಣಾಕರನೆ ಕರವ ಮುಗಿವೆ ಶ್ರೀಹರಿ ಪರಮಾತ್ಮ ಅಭಯ ನೀಡಿ ಪರಿಪಾಲಿಸನ್ನಯ ಸೋರ ಕಾಳಗವ ಸಹಿಸಲಾರೆನೋ ಅಭಯ ನೀಡಿ ಪರಿಪಾಲಿಸನ್ನಯ ಸೋರ ಕಾಳಗವ ಸಹಿಸಲಾರೆನೋ ಪಾಲಿಸೋ ಪ್ರಭುವೆ ದೀನರ ದಾತ ಪಾಲಿಸೋ ಪ್ರಭುವೆ ದೀನರ ದಾತ ದಯವ ತೋರು ನೀ ದಯಾ ಸಾಗರ ದಯವ ತೋರು ನೀ ದಯಾ ಸಾಗರ ಪರಮ ಮುಗಿವೆ ಶ್ರೀಹರಿ ನೀ ದಯಾ ತೋರಿ ಕಾಪ ಕರುಣಾಕರನೆ ಕರವ ಮುಗಿವೆ ಶ್ರೀಹರಿ ಪರಮಾತ್ಮ ಧರ್ಮನಂದನ, ನನ್ನಿಂದ ಒಂದು ತೊಡ ಮಾತ್ರ ಜೀವಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಅದಕ್ಕಾಗಿ ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಗೆ ಸಮರ್ಥಿಸುವಂತೆ ಮಾಡು ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಧರ್ಮದ ಬೋಧನೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆಯುವುದಲ್ಲದ ಹೊರತಾಗಿ ಮತ್ತಾವ ಉಪಾಯವಿಲ್ಲ. ಆ ಧರ್ಮನಂದನ ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು? ಧರ್ಮ ಸಮ್ಮತವೇ ಆದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂಚಿಸಿ ಬೇಡುವೆ. ತಂದೆ ಪಾಂಡು ಜನಕ ನಾಣೆ ವಂಚಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಗೆ ಹೇಳುತ್ತಿಷ್ಟ ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಗೆ ಸಮವಹಿಸಿ ದುಡಿದು ಹಣ ತಪ್ಪಿದ ರಾಕ್ಷಸರ ನರ್ಪಸಿಂದ ಗದೆಯಲು. ತಪ್ಪಿದ ರಾಕ್ಷಸರ ನರ್ಪಸಿಂದ ಗದೆಯಲು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಹೃದಯಾಕಾರವಾಗಿ ಬಳಸಿ ಅಗ್ರಕೋಟೆ ಅಂತ ನಿಂತಿದೆ. ಅದನ್ನು ಭೇದಿಸಿ ಮುಂದುಗೋಣವೆಂದರೆ ಭಾತೃವೆಂಬ ಪಾಶವು ನಮ್ಮನ್ನು ಮುಂಬರಲು ಬಿಡ್ತಿಲ್ಲ. ಧಿಕ್ಕಾರವಿರಲಿ ನನ್ನ ಜನ್ಮಕ್ಕೆ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಅರ್ಜುನ? ಪರಮಾತ್ಮ, ಅಗ್ರಜ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ದೇವ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ಮುಂದುವರಿಯಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ನಮ್ಮ ಜನ್ಮಗಳನ್ನು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನನ ಮಾತಿಗೆ ತಲೆಬಾಗದಿರುವರೆ. ಸಹೋದರಿ ಅಣ್ಣ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತವೇ ತಾನೇ? ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಣ್ಣ? ಅಣ್ಣ, ಜನಾರ್ದನ
ಕೃಷ್ಣ ಪತಿಗಳ ಮಾತನ್ನು ನಾನು ಧರ್ಮ ಸಮ್ಮತ ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಣ್ಣ? ಅಣ್ಣ, ಧರ್ಮ ಧರ್ಮವೆಂದು ಕೈ ಹಿಡಿದ ಪತ್ನಿಯನ್ನು ಯುದ್ಧದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯ ಇವರು ಒಬ್ಬ ನನ್ನ ಪತಿಯಣ್ಣ. ಬಂಡಿ ಬಂಡಿ ಅನ್ನವನ್ನುಂಡು ಬಂಡ ಬಕನನ್ನು ಕೊಂದ ಉದ್ದಂಡ ದೋರ್ದಂಡ ಮಹಾಪ್ರಚಂಡ. ಪ್ರಾಣೇಶ್ವರ, ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಸ್ವಾಮಿ ಕೈಯಲ್ಲಿ ಸಾಕು ಸುಮ್ಮನೆ. ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಕಿರೀಟಿ, ಧನಂಜಯ, ಬೀವತ್ಸು, ವಿಜಯ, ಶ್ವೇತವಾಹನ. ಸ್ವಾಮಿ, ವಿರಾಟ ನಗರದಲ್ಲಿ ವಿರಾಟನ ಪುತ್ರಿಗೆ
ರೂಪುನಂಗಗಳ ಕಟ್ಟಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಟತೈ ತಟತೈ ಎಂದು ನಾಟ್ಯ ಕಲಿಸಿದ ನಾಟ್ಯ ಚತುರರಲ್ಲವೇ ನೀವು? ಸ್ವಾಮಿ, ನಿಮಗೇಕೆ ಬೇಕು ಈ ಗಾಂಡೀವ? ಇದನ್ನು ಬಿಸಿಟು ಇಲ್ಲಿ ನೋಡಿ, ಕೈಗೆ ಬಳೆ ಬಳೆಯನ್ನು ತೊಡಿ. ಅಣ್ಣ, ಇವರುಗಳ ಬಾಳನ್ನು ನಾನು ಏನೆಂದು ಹೇಳಲು? ಇವರುಗಳ ಬದುಕನ್ನು ನಾನು ಏನೆಂದು ಹೇಳಲು? ಅಣ್ಣ, ಇವರಾರಿಂದಲೂ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನೇ ರಣರಂಗವನ್ನು ಪ್ರವೇಶಿಸಿ ನನ್ನ ಸೇಡನ್ನು ತೀರಿಸಿಕೊಂಡು, ಇಲ್ಲವಾದಲ್ಲಿ ಅಗ್ನಿಸುತೆಯಾದ ನಾನು ಅಣ್ಣ ಇಲ್ಲಿಯೇ ದೇಹ ತ್ಯಾಗ ಮಾಡಿಕೊಳ್ಳುವೆನು. ದೇಹ ತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈ ನನ್ನ ಸಹೋದರಿಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದ ಆಗಬಹುದಾದ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಹರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಮುಖ್ಯ ಉದ್ದೇಶವಲ್ಲವೇ? ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲವೆಂದು ಅಂದು ಗುರುಸಭೆಯಲ್ಲಿ ದಂಡದ ಶಾಸನನ ಗೊಂಡಿಗೆಯ ಬಿಸಿರಕ್ತದಿ ಮೊರದಿ ಪಾಂಚೋಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಗನಗದ ದಂಡದಿಂದ ದುರ್ಯೋಧನನ ತೊಡೆಯನ್ನು ಪರಿಗುಟ್ಟಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬೋ ಮನೋಹರ ಕುಹಾಕು ಕಂಠದ ಕರುಳಿಯುವ ಬಿಲ್ಲು ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಂಬನೆಯ ಬದಲಾಗಿ ಹಾಗೆ ಎಂಡರ ಕಣ್ಣಲ್ಲಿ ಶತಸಹಸ್ರ ಮಿಡಿತರಿಸುವೆ. ಕಾಲನೇ ಕೌರವನಿಗೆ ಬೆಂಗಾವಲಾಗಿ ನಿಲ್ಲಲಿ. ಕಲಕಿ ಕೂರು ಸಮುದ್ರವ ಸೆಳೆದು ತಲುವೆನ ದುರ್ಯೋಧನ ದುಸ್ಸಾಹಸ ದುಷ್ಟ ಕೀರ್ತಿಗಳ ಹೊಡೆಗುಟ್ಟುವೆ ಪಾತಕಿ ದುರ್ಯೋಧನ ತಡೆಯ ಬಗೆದ ದುಸ್ಸಾಹಸ ಹೊರಲ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪಡೆದಿರೋ ಗಜೆಯ. ಏ ನರಕಮರ್ದನ, ಹೇಳನ್ನ ಕೊನೆಯ ಅಭಿಪ್ರಾಯ.
ದಯಮಾಡಿ ಸಂಧಿಯನ್ನು ನಿರಾಕರಿಸಿದರು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರಿತಿರೇಕೆ ದೇವ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ. ಪಾಲಾಕ್ಷಣಂ ಮೆಚ್ಚಿಸಿ ಪರದನೆ ಪಾಶುಪತಾಸ್ತ್ರವಂ, ಪಾಲಾಕ್ಷಣಂ ಮೆಚ್ಚಿಸಿ ಪರದನೆ ಪಾಶುಪತಾಸ್ತ್ರವಂ, ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದನೆ ವಿಜಯನೆಂಬ ಪೆಸರಂ. ಹರಿಗಳಾಟ ಗೈಯಲ್ ಅಭಿತೋತ್ಸಾಹದಿಂದಿಹ, ಹರಿಗಳಾಟ ಗೈಯಲ್ ಅಭಿತೋತ್ಸಾಹದಿಂದಿಹ, ಅನುಜನ ಏ ಪರಿನೋಯಿಗಳು ತರುವೆ ಧರ್ಮ ಜಯಗೆ. ಪರಮಾತ್ಮ, ಇದರಿಂದ ಘೋರ ವಿಪತ್ ಪರಂಪರೆಗಳು ಸಂಭವಿಸಿದರೂ ಸರಿಯೇ, ಸೃಷ್ಟಿಯೇ ಮಡುವಿನಲ್ಲಿ ಮುಳುಗಿ ಹೋದರೂ ಸರಿಯೇ, ಮಹದಾದಿ ಲೋಕಗಳೇ ಕೆರಳಿ ಒಂದಾದರೂ ಸರಿಯೇ, ನಾವದಾವುದನ್ನು ಲೆಕ್ಕಿಸೆವು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಪರಮಾತ್ಮ, ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಅರ್ಜುನ, ಅರ್ಜುನ, ಅರ್ಜುನ. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರೀರ್ವರು ಭಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆ ಬಾಗಿದ್ದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿರುವರು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಣಯವನ್ನು ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ, ಕಾಳಗ ಗೈವದು ಅಸಮತ ವ್ಯಮಾಗಿ, ಚಾಳಿತ ಬೇಡನ್ನ ಬೇಡುವೆ ದೇವಾ. ಕಾಳಗ ಗೈವದು ಅಸಮತ ವ್ಯಮಾಗಿ, ಚಾಳಿತ ಬೇಡನ್ನ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜವ ಪಡೆವ, ಶಾಂತಿಯಿಂದಲೇ ರಾಜವ ಪಡೆವ, ಅಂದವ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೋದಾಗುವ ಪಾಪದ ಫಲವೇಕೆ, ಸಮರದಿಂದೋದಾಗುವ ಪಾಪದ ಫಲವೇಕೆ. ಸದನವು ಬೇಡನಾಗಿ ಓ ದೇವಾ, ಸದನವು ಬೇಡನಾಗೆ. ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನೆಲ್ಲ ಅರಿತ ಪ್ರಭುವು ನೀವು. ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇರಿನ ಜಾಲಿಯು ಹಾರಲೇಬೇಕು. ದ್ರುಪದ ನಂದನೆಯ ಕಣ್ಣೀರಿನ ಕಾಲಿವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಪುರುಸದೆ ಆಗಬಹುದು. ಪರಮಾತ್ಮ, ನಿಮ್ಮ ಚಿತ್ತವಿದ್ದಂತೆ ಮಾಡು. ಅಣ್ಣ, ಸಹೋದರೇ, ಇವರಾರ ಮಾತನ್ನು ನೀನು ಕೇಳಬೇಡ. ಯುದ್ಧವನ್ನು ನಿಶ್ಚಯಿಸಿಕೊಂಡು ಬಾ. ನನ್ನ ಬಿಚ್ಚಿದ ಮುಡಿಯನ್ನು ನೀನಾದರೂ ಕಟ್ಟಿಸು ಅಣ್ಣ, ಕಟ್ಟಿಸು. ಸಹೋದರೇ, ಅಣ್ಣ, ಚಿಂತೆ ಶಾಂತಿಯ ಕಾಲೆ
ಮನಕ್ಕೆ ಶಾಂತಿ. ನೀನ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಪೂಜೆ ಪಡೆದು ನಿಶ್ಚಿಂತೆಗೆಂದಿರೋ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತ ಪಡೆದು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿದೆ ಜಾತುಲ ಪಡಲು ಭಜಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ನೀನು ಚಿಂತಿಸಬೇಡಮ್ಮ. ನಾನೀಗಲೇ ಆ ದುರ್ಯೋಧನನ ಆ ಸ್ಥಾನಕ್ಕೆ ಹೋಗಿ ಸರ್ವ ಪ್ರಭಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಅಣ್ಣ ಮುಕುಂದ, ಶ್ರೀಹರಿ ನೀನಿರುವಾಗ ನನಗೆಂತಹ ಚಿಂತೆ ಅಣ್ಣ. ಅಣ್ಣ ನಿನ್ನ ಮಾತಿನಂತೆಯೇ ಆಗಲಿ, ನಾನಿನ್ನು ಬರುವೆ. ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ನಿಮ್ಮ ಸಂಬಂಧ ಪ್ರಲಾಪ, ಅದರ ಸಲುವಾಗಿ ದೀಕ್ಷಾಬದ್ಧರಾಗಿ ಕಾದಿರುವ ಅಖಂಡ ಭರತ ಖಂಡಕ್ಕೆ ಕೋಕ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ನಿಪುಣ ಈ ಸೌಬಲರಾದ ಶಕುನಿಯೊಡನೆ ಶೋಬಲರಾಜ ಶಕುನಿ, ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಧು
ಅಸಂಬದ್ಧ ಪ್ರಲಾಪ. ಅದರ ಸಲುವಾಗಿ ದೀಕ್ಷಾಬದ್ಧನಾಗಿ ಕಾದಿರುವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಆಶ್ಚರ್ಯದ ಮಾನ್ ವಿಪುಲ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಇದೇ ರುದ್ರಭೂಮಿ, ಸಮಸ್ತ ಜೀವರಾಶಿಗಳ ಸ್ವತಂತ್ರ ಭೂಮಿ, ನನ್ನ ಸಹೋದರರನ್ನು ಊತಿಟ್ಟ ಶ್ವೇತ ಭೂಮಿಯ ನಿದರ್ಶಿನಿ. ಮೃತ್ಯುವಿಗೆ ತುತ್ತಾದ ನನ್ನ ಸಹೋದರರೇ, ನನ್ನೀ ನಿತ್ಯ ನಿಯಮದ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ರಕ್ತಗತವಾದ ನನ್ನ ಈ ವಿರೋಧದ ಮಸ್ತರವು ಶಾಂತವಾದೀತೆ ಅಸಂಭವ. ಈ ಶಕುನಿಯ ರೋಷಾದ್ವೇಷದ ಕಾಲಕೂಟವೇ ಸೇಡು 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 ಸೇಡಂಬಕಿನಿ ನನ್ನನ್ನು ಗೋಳಾಡಿಸದ ಬಿಡಲವ. ಸೇಡಂಬಕಿನಿ ನನ್ನನ್ನು ಗೋಳಾಡಿಸದ ಬಿಡಲವ. ಏಡಿ ಅನುಜರ ಕೊಂದಯ ದ್ರೋಹಿ, ಏಡಿ ಅನುಜರ ಕೊಂದಯ ದ್ರೋಹಿ. ಈಕೆಗೆ ಮೋಸವ ಕೈದೆಯ ಪಾಪಿ, ಈಕೆಗೆ ಮೋಸವ ಕೈದೆಯ ಪಾಪಿ. ಸೇಡಂಬಕಿನಿ ನನ್ನನ್ನು ಗೋಳಾಡಿಸದ ಬಿಡಲವ. ಮೂರ್ವರಲ್ಲೊಬ್ಬನೇ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ. ಮೂರ್ವರಲ್ಲೊಬ್ಬನೇ ಉಳಿದಿಹನೀಗ, ತೀರಿಸಲನು ಜರ ಸಾಲವ ಬೇಗ. ಎಂಬರವಾಗಿದೆ ಎನ್ನಿ ಸೇಡು, ಸ್ಮಶಾನವೆಲ್ಲಿ ಬದುಕುವುದು. ಎಂಬರವಾಗಿದೆ ಎನ್ನಿ ಸೇಡು, ಸ್ಮಶಾನವೆಲ್ಲಿ ಬದುಕುವುದು. ಸೇಡಂಬಕಿನಿ ನನ್ನನ್ನು ಗೋಳಾಡಿಸದೆ ಬಿಡಚಲವ ಬಿಡಚಲವ ಬಿಡಚಲವ. ನೂರೊಂದು ಶಿಖರಗಳಿಂದ ಪ್ರಕಾಶಮಾನವಾಗಿ ಬೆಳಗಬೇಕಾಗಿರುವ ಈ ನನ್ನ ಗಾಂಧಾರನ್ನು ಉನ್ನತವಾದ ಶಿಖರವು ಆ ಕೌರವೇಶ್ವರನ ಸಿಡಿಲ ಹೊಡೆತಕ್ಕೆ ಸಿಲುಕಿ ಶತವರ್ಷಗಳು ಉರುಳಿ ಇಂದಿಗೆ 25 ವರ್ಷಗಳಾದವು. 25 ವರ್ಷಗಳಿಂದ 25 ಕೋಟಿ ಯುದ್ಧಗಳನ್ನು ಮಾಡಿ ಆ ಕೌರವೇಶ್ವರನ ಮೇಲೆ ನನಗಿರುವ ಸೇಡನ್ನು ತೀರಿಸಿಕೊಳ್ಳಲಾಗದೆ ರಸಿದ ಹೆಬ್ಬಲಿಯಂತೆ ಆತರದೆ ಮೋಜಿಗಾಗಿ ಜೂಜಾಟವೊಂದನ್ನು ಏರ್ಪಡಿಸಿ ಅದರಲ್ಲಿ ಆ ಪಾಂಡವರಿಗೆ ಸೋಲಾಗುವಂತೆ ಮಾಡಿ ಸಕಲ ಶಾಸ್ತ್ರ ಪಾರಂಗತನೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ಇನ್ನು ನನಗೆ ಉಳಿದಿರುವ ಒಂದೇ ದಾರಿ, ಅದು ನನ್ನ ಆತ್ಮಹತ್ಯೆ, ಅದು ನನ್ನ ಆತ್ಮಹತ್ಯೆ. ದುರ್ಯೋಧನನು ನಿನಗೂ ನಿನ್ನ ತಮ್ಮಂದಿರಿಗೂ ಮಾಡಿದ ಮೋಸಕ್ಕೆ ನಿನ್ನ ಶರೀರವು ಉರಿಯುತ್ತಿಲ್ಲವೇ? ಹಾಗಾದರೆ ನಿನ್ನ ಮನವು ಕುದಿಯುತ್ತಿಲ್ಲವೇ? ಹೋಗುತ್ತೇನೆ. ನಾನು ಸಾಯುವುದೊಳಗಾಗಿ ಗುರುಕುಲದ ಬೇರನ್ನು ಎಸೆದು ಹೋಗುತ್ತೇನೆ. ಸತ್ತು ಬಿದ್ದಿರುವ ಸಭೆಯು ಸಿಡಿದದ್ದು ಕಾಲ ಎಂಬನನ್ನೇ ಬೆನ್ನಟ್ಟುವಂತೆ ತುತ್ತ ತುದಿಯವರೆಗೂ ನಿನ್ನ ಕುರುವಂಶವನ್ನು ನಿರ್ನಾಮ ಮಾಡುವ ತನಕ ಈ ಶಕುನಿಗೆ ಎಲ್ಲಿ ಅದು ಶಾಂತಿ, ಎಲ್ಲಿ ಅದು ವಿಶ್ರಾಂತಿ. ಓ ನನ್ನ ಜನ್ಮಕ್ಷಯಕ್ಕೆ ಕಾರಣಕರ್ತನಾದ ದುರ್ಮಾರ್ಗ, ದುರ್ಜಾತ, ದುರುಳ ದುರ್ಯೋಧನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆ ಮನೆಯ ಕಾರಾಗೃಹದಲ್ಲಿ ಬಂಧಿಸಿ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳದ ನೀರನ್ನು ಕೊಡುತ್ತಿದ್ದೆ. ಅದನ್ನು ನನ್ನ ಸಹೋದರನು ಒಪ್ಪಿಸಿ ಕೊನೆಯ ಉಚ್ಛ್ವಾಸದಿಂದ ಸಿಕ್ಕಿಸುತ್ತಾ ಪ್ರತಿಶೋಧದ ಭಾರವನ್ನು ಒಪ್ಪಿಸಿ ಒಬ್ಬೊಬ್ಬರಾಗಿಯೇ ಹತರಾದರು, ಒಬ್ಬೊಬ್ಬರಾಗಿಯೇ ಹತರಾದರು. ಸುಯೋಧನ, ಬೆಟ್ಟದಂತ ಎಣೆಗಳು ಒಳಗೆಯಾಗಬೇಕು, ರಕ್ತದ ಕೋಡಿ ಹರಿಯುತ್ತಿರಬೇಕು. ಅದನ್ನು ನೋಡಿ ನಾನು ನಗುತ್ತಿರಬೇಕು, ನಗುತ್ತಿರಬೇಕು.
ನಾನು ನಿನ್ನ ಸೋದರ ಮಾವನಲ್ಲವೋ ಮರುಳೇ? ನಿನ್ನ ಪಾಲಿಗೆ ಶನಿ, ಅದನ್ನ ಶನಿ. ಮೋಸಕ್ಕೆ ಮೋಸ, ವಂಚನೆಗೆ ವಂಚನೆ, ಧಿಕ್ಕಾರಕ್ಕೆ ಧಿಕ್ಕಾರ, ಪ್ರತಿಕಾರಕ್ಕೆ ಪ್ರತಿಕಾರ. ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಟುಕನ ಕೈಗೆ ಕೊಟ್ಟಂತೆ ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಅಡ್ಡದಾರಿಯಲ್ಲೇ ನೆಲೆಸಿದರು. ಅಣ್ಣ ಹೇಳಬೇಡಿ ನನ್ನ ಹಠಭಾಗ್ಯ ಸಹೋದರರೇ, ಹೇಳಬೇಡಿ. ಗೌರವೇಶ್ವರ, ಆ ನಿನ್ನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಭಯಾನಕ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿರುವ ಬಿಡುವಲ್ಲದೆ ನರಕದ ಮಾರ್ಗವನ್ನೇ ಎಣಿಸುವೆ. ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ನಿನ್ನ ವೈರಿಗಳಾದ ಪಾಂಡವರಿಗಲ್ಲದೆ ಮತ್ತೆ ಯಾರಿಗಯ್ಯ ನರಕದ ಮಾರ್ಗ? ಮಾವ, ನಾನು ಮಾಡಿದ ಕಾರ್ಯವು ವಿಕ್ತವಾಯಿತೆ ಅಥವಾ ವಿರೋಧವಾಯಿತೆ? ಚಿಂತೆ ಏಕೆ ಗುರುರಾಜ? ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರ ಇದ್ದಾತನಿಗೇಕೆ ಮಾವ? ಈ ದುರ್ಯೋಧನು ಅಸಹಾಯ ಶೂರ್ಯನೆಂದು ತಿಳಿ ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸುಹಿತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ? ಆ ದಿನ ನಾನು ದ್ವಾರಕ್ಕೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದ್ದನು. ಆದರೆ ನಿನ್ನ ಮೇಲೆ ಅಭಿಮಾನದಿಂದ ಅವನ ಮಾತುಗಳನ್ನು ಅಲ್ಲೇ ನಿರಾಕರಿಸಿ ಬಿಟ್ಟೆನು ಮಾವ. ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡಿಸಿ ಯೋಧನ. ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಕೈದ ಕಾರ್ಯ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ, ಕೈದ ಕಾರ್ಯ ಗೈದ ಬಲಿಯ ಎಲ್ಲ ನೋಡಲು ಕೃಷ್ಣ ಗೈದ ಬಲಿಯ ಎಲ್ಲ ನೋಡಲು ಇಲ್ಲದೆ ಮನವೋ ತಲೆ ನೀಡುವುದನ್ನ ಅಣ್ಣನ ಕೃಷ್ಣ ಗೈದ ಕಾರ್ಯ ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರವರ್ತ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ. ಎಷ್ಟೊಂದು ಅವಹೇಳನ! ಏನು ಕೃಷ್ಣನು ಹಸ್ತಿನಾಪುರಕ್ಕೆ ಬಂದನಂತೆ? ಓಹ್ ಸಹೋದರ ಅಗ್ರಜ, ಸತ್ಕಾರ ಕೂಟವನ್ನು ಸಿದ್ಧಪಡಿಸು, ಸ್ವಾಗತಿಸಿ ಕರೆತರೋಣ. ಅಗ್ರಜಾನ್ವಿತಕ್ಕೆ ಯದು ನಂದನನು, ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರಾನ್ವಿನ ವಿದುರನ ಗೆಳೆಯಂ ಸಂಧಿಸಲ್ ಪಣ ಕುಟೀರಕ್ಕೆ ಹೋಗಿರ್ಪನೈ ಸಹಿಸಲ ತಂದಳ್ಳವು ಎನಗೆ ಅಗ್ರಜ.
ಅದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆ ಆಶ್ರಯಿಸುವನು. ಎಷ್ಟೊಂದು ಅವಹೇಳನ! ಅವಹೇಳನಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತರ ಪರಾಧೀನನು. ಇರಬಹುದು. ಆತನಿಗೆ ಮತ್ಯಾರಿರುವರು? ರಾಯಭಾರಿ ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಅರೆ, ಚಿಂತಿಸಬೇಡ. ರಾಯಭಾರಿಯಾಗಿ ಬಂದವನು ರಾಜ್ಯ ಮರ್ಯಾದೆಯನ್ನು ಧಿಕ್ಕರಿಸುವುದು ಅಪಮಾನಕರ. ನೀನವನನ್ನು ಕ್ಷಮಿಸಬಹುದು. ನಾನು ಅವನ ಅಟ್ಟಾಸವನ್ನು ಮಟ್ಟ ಹಾಕದೆ ಬಿಡತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಮದವ ಶಿಕ್ಷಣಂ. ದುರಾತ್ಮರಾದ ದ್ರೋಹಿಗಳ ಮದವ ಶಿಕ್ಷಣಂ. ಮದವ ಮುನಿ ಬಂದಿಕ್ಷಣಂ. ಮದವ ಶಿಕ್ಷಣಂ. ಬಂಡರನ್ನು ಛೇದಿಸಿ ನಡೆದು ಜಯಿಸಿ ಬರುವೆನು. ಬಂಡರನ್ನು ಛೇದಿಸಿ ನಡೆದು ಜಯಿಸಿ ಬರುವೆನು. ಮದದಿ ಮರವ ಅದವರನ್ನು ಶಿರವ ಬರುವೆನು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಶಿಕ್ಷಣಂ. ಮದವ ಮುರಿವೆ ಶಿಕ್ಷಣಂ. ಮದವ ಮುರಿವೆ ಶಿಕ್ಷಣಂ. ಸಹೋದರ ಸಹೋದರ ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಸಹೋದರನನ್ನು ಒಂದೊಂದು ಸಾರಿ ಸಮಾಧಾನ ಪಡಿಸುವುದು ನನಗೂ ದುಸ್ಸಾಹಸವೆನಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮೊದಗಜಗಳೆಷ್ಟು ಹಾಕಿದರು ಸಿಂಹಕ್ಕೆ ಸಾಟಿ. ಮಾವ, ಕೃಷ್ಣನು ಸಂಧಾನಕ್ಕೆ ಬಂದಿರುವಂತೆ ಸಮ್ಮತಿಸಲೇ ಅಥವಾ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ ಸಾರ್ವಭೌಮವನ್ನು ತೃಢೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನ ಕಳಿಸುತ್ತಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ. ಈ ಅಪಮಾನವನ್ನು ನೀನು ಹೇಗೆ ಸಹಿಸುವ ಸುಯೋಧನ? ಶಕುನಿ, ಹಾಗಾದರೆ ನನ್ನನ್ನು ದೋರಿಗೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಯೋಚಿಸುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ನಿನ್ನ ಉದ್ದೇಶ? ಕೋಡ ಸರ್ಪದ ವಿಷದಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಆಟವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತೆ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಿರ್ನಾಮ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು. ಒಂದೊಮ್ಮೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ನೀನು ಹೇಳುವಂತೆ ಕೃಷ್ಣನು ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಬಡ ಪಾಂಡವರು ಹಿಂಸಿಸಬೇಕಾಗುವುದಲ್ಲ. ಇದು ಯಾವ ಧರ್ಮ ಸಂಕಟ? ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಬದ್ಧರು. ಒಂದೊಮ್ಮೆ ಸಂಧಾನಕ್ಕೆ ಒಪ್ಪಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಬೇಡುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿರುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಅಲೆಯುತ್ತಿರುವರು. ರಣಕ್ಷೇತ್ರದಲ್ಲಿ ಸೆಣಿಸಿ ರಾಜಲಕ್ಷ್ಮಿಯನ್ನು ಪಡೆಯಿರಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯವೃತ್ತಿ ಏಕೆ? ದೇಹಿ 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 ಎಂದು ಸಾರಿಯಾಗಿ ಹೇಳಿದೆ ಸೌಬಲ್ಲ ರಾಜ. ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ರಾಜ್ಯವರು ಸಹ ಕೊಡುವುದಿಲ್ಲ. ಇದೇ ನನ್ನ ಸಂಕಲ್ಪ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು.
ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿದೆ ತಡೇಕು ಪರಮೇಶ್ವರ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತೇನನ್ನು ಮಾಡುವುದಿಲ್ಲ. ಈ ದುರ್ಯೋಧ ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ, ಅದು ಕಗ್ಗಲ್ಲಿನಂತೆ ಅಚಲ, ಅದು ಕಗ್ಗಲ್ಲಿನಂತೆ ಅಚಲ. ನಡೆ ಮಾವ, ನಡೆ ನಡೆ. ನಮ್ಮ ದುರ್ಯೋಧನ ಜಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಅಚಲ, ಅದು ಕಗ್ಗಲ್ಲಿನಂತೆ ಅಚಲ. ನೋಡ್ಕರವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಣವನ್ನು ನೇಪಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಲುವಿನಿಂದ ತಲೆಯನ್ನು ಬೆರೆಯುವಂತೆ ಮಾಡಿ ಈ ಶಕುನಿಯ ವಿಷದ ಮಳೆಯಲ್ಲಿ ಸಿಕ್ಕಿ ಗೋಚವಾಗುವೆ, ಗೋಚವಾಗುವೆ. ಅಧಿಕಾರ ಬೇಕೇನೋ ಅಧಿಕಾರ, ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಟ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಯದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಯದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ತಡೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ತಡೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡುವೆ. ಶೂರ ತಾನು ಹಿಡಿದ ಅಥವಾ ಬಿಡನು ಪಾತನೋ, ಶೂರ ತಾನು ಇಡದ ಅಥವಾ ಬಿಡನು ಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪ ಕರ್ಣ ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ರುಂಡ ಮುಂಡ ಕೊಲ್ಲುವನು, ತನ್ನ ಗದೆಯಿಂದ ರುಂಡ ಮುಂಡ ಕೊಟ್ಟಿಕೊಳ್ಳುವನು. ಇದು ನನ್ನದು ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ ಬೇಕೇನೋ ಅಧಿಕಾರ, ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ